ಮಾವು ಬೆಳೆಗಾರರ ಹೌದು, ಇದು ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಆಕ್ರೋಶದ ನುಡಿಗಳು. ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದ ಮಾವಿಗೆ ಸೂಕ್ತ ಬೆಲೆ ಸಿಗದೆ ಸರ್ಕಾರದ ಯೋಜನೆಗಳು ಕೈ ಹಿಡಿಯದೆ ರೈತರು ಕಣ್ಣೀರು ಹಾಕುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಮಾಯಿಸಿದ ನೂರಾರು ರೈತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ರು. ಕೆಜಿಎಫ್ ತಾಲೂಕು ಅಧ್ಯಕ್ಷ ಅಭಿಲಾಷ್ ರೆಡ್ಡಿ ಮಾತನಾಡಿ, ಸರ್ಕಾರ ಘೋಷಿಸಿದ್ದ ಪಿಡಿಪಿಎಸ್ ಯೋಜನೆಯಡಿ ಜೂನ್ 26ರಂದು ಯೋಜನೆ ಜಾರಿಗೆ ತಂದು 1 ತಿಂಗಳು ಕಾಲಾವಕಾಶ ಇರಲಿದೆ ಅಂತ ಭರವಸೆ ನೀಡಿದ್ರು. ಆದರೆ ಕೇವಲ 3 ದಿನಗಳಲ್ಲಿ ನೋಂದಣಿ ಪ್ರಕ್ರಿಯೆಯನ್ನ ಇದ್ದಕ್ಕಿದ್ದಂತೆ ಸ್ಥಗಿತಗೊಳಿಸಿದ್ದಾರೆ. ಇದರಿಂದ 90% ರೈತರು ವಂಚಿತರಾಗಿದ್ದಾರೆ. ಕೇವಲ 10% ರೈತರಿಗೆ ಮಾತ್ರ ಲಾಭ ಸಿಕ್ಕಿದೆ. ಕೋಲಾರ ಜಿಲ್ಲೆಯಲ್ಲಿ ಸುಮಾರು 5,20,000 ಟನ್ ತೋತಾಪುರಿ ಮಾವು ಬೆಳೆಯಲಾಗುತ್ತಿದ್ದು, ಸರ್ಕಾರ ಕೇವಲ 1,30,000 ಟನ್ ಖರೀದಿಗೆ ಮಾತ್ರ ಯೋಜನೆ ರೂಪಿಸಿದೆ. ಇದು ರೈತರಿಗೆ ಮಾಡಿದ ದ್ರೋಹ ಎಂದರು. ಇನ್ನು ಸಮಯಾವಕಾಶ ಇದೆ, ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ಮಾಡಿಕೊಂಡ್ರು. ಆದ ಕಾರಣಕ್ಕಾಗಿ ಕೇವಲ 10% ಅಂದರೆ 10% ಮಾತ್ರ ರೈತರು ಇದರಿಂದ ನೋಂದಣಿ ಮಾಡಿಕೊಂಡ್ರು. ಇನ್ನಿರುವಂತಹ 90% ರೈತರಿಗೆ ಯೋಜನೆಯಿಂದ ತುಂಬ ವಂಚಿತರಾಗಿದ್ದಾರೆ. ಆದ ಕಾರಣಕ್ಕಾಗಿ ಏನು ಅದಾದ ಮಾರನೇ ದಿವಸದಿಂದ ಕೂಡ ನಮ್ಮ ಜಿಲ್ಲಾಧಿಕಾರಿ ಆಗಿರ್ಬೋದು ಮತ್ತು ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಎಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸಿದ್ವಿ. ಅವರು ಕೂಡ ಏನು ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇವತ್ತಿಗೆ 15 ದಿವಸ ಆಗ್ತಾ ಇದೆ. ಯಾಕಂದ್ರೆ ಎಲ್ಲ ನಮ್ಮ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತೆ ನಮ್ಮ ಮಾಧ್ಯಮ ಮಿತ್ರರಾಗಿರ್ಬೋದು ನೀವು ಕೂಡ ನೋಡಬಹುದು. ನಮ್ಮ ಭಾಗದಲ್ಲಿರುವಂತಹ ಮರಗಳಲ್ಲಿ ಇದೇ ರೀತಿಯಾಗಿ ಕೂಡ ಕೊಳಿತಂತಹ ರೀತಿಯಲ್ಲಿ ನಮ್ಮ ಕಾಯಿ ಇದೆ. 50% 60% ಕಾಯಿ ಕೊಳ್ತಾ ಇರುವಂತಹ ಪರಿಸ್ಥಿತಿ ಆಗ್ತಾ ಇದೆ. ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಚಿನ್ನಪ್ಪ ರೆಡ್ಡಿ ಮಾತನಾಡಿ, ಕಳೆದ ವರ್ಷ ತೋತಾಪುರಿ ಮಾವಿಗೆ ರಸ್ತೆ ಬದಿಯಲ್ಲಿ ಕೇವಲ 2 ರಿಂದ 3 ರೂಪಾಯಿ ದರವಿದ್ದಾಗ ರೈತರು ತೀವ್ರ ಸಂಕಷ್ಟ ಎದುರಿಸಿದ್ರು. ಈ ಬಾರಿ ಬೆಂಬಲ ಬೆಲೆಯನ್ನ 4.37ಕ್ಕೆ ಹೆಚ್ಚಿಸಿದ್ರೂ ಪ್ರಯೋಜನವಾಗಿಲ್ಲ. ಇತ್ತೀಚೆಗೆ ಸಂಭವಿಸಿದ ಅಕಾಲಿಕ ಮಳೆ ಮತ್ತು ಬಿರುಗಾಳಿಗೆ ಕೋಲಾರ ಜಿಲ್ಲೆಯ ಮಾವು ಬೆಳೆ ತೀವ್ರ ಹಾನಿಗೊಳಗಾಗಿತ್ತು. ಎನ್ಡಿಆರ್ಎಫ್ ನಿಯಮಾವಳಿಗಳ ಪ್ರಕಾರ ಹೆಕ್ಟರ್ಗೆ 22,500 ರೂಪಾಯಿ ಸಿಗಬೇಕಾಗಿತ್ತು. ಆದರೆ ರೈತರ ಕೈಗೆ ಸಿಕ್ಕಿದ್ದು ಕೇವಲ 1,300 ರಿಂದ 3,000 ರೂಪಾಯಿ ಮಾತ್ರ. ಇದನ್ನ ರೈತರು ಸರ್ಕಾರ ನೀಡಿದ ಭಿಕ್ಷೆ ಎಂದು ಕರೆದು ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಸುಮಾರು 15 ದಿನಗಳಿಂದ ರಿಜಿಸ್ಟ್ರೇಷನ್ ಅನ್ನು ಮುಂದುವರಿಸಬೇಕು, ರಿಜಿಸ್ಟ್ರೇಷನ್ ಅನ್ನು ಓಪನ್ ಮಾಡಬೇಕು ಅಂತೇಳಿ ನಾವು ಕೇಳಿಕೊಂಡ್ರೂ ಸಹ ಇವತ್ತು ಜಿಲ್ಲಾಧಿಕಾರಿಗಳು ಸರ್ಕಾರದ ಅಧಿಕಾರಿಗಳು ಸರ್ಕಾರಕ್ಕೆ ಎಷ್ಟೇ ಪ್ರಸ್ತಾವನೆಗಳನ್ನು ಕಳಿಸಿದ್ರೂ ಸಹ ಪ್ರಯೋಜನ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ಜಿಲ್ಲೆಯ ಜನಪ್ರತಿನಿಧಿಗಳ ಮತ್ತು ಸರ್ಕಾರಗಳ ವಿರುದ್ಧ ಇವತ್ತು ನಾವು ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ರಿಜಿಸ್ಟ್ರೇಷನನ್ನು ಈ ದಿನದಿಂದಲೇ ಪ್ರಾರಂಭ ಮಾಡಬೇಕು. ಇಲ್ಲ ಅವರು ಪ್ರಾರಂಭ ಮಾಡುವ ತನಕ ನಮ್ಮ ನಿರಂತರವಾಗಿ ನಾವು ಧರಣಿಯನ್ನು ಮುಂದುವರಿಸಲು ನಾವು ಇಲ್ಲಿ ಧರಣಿ ಮಾಡ್ತಾ ಇದ್ದೇವೆ. ಸರ್ಕಾರದ ಈ ದಿಢೀರ್ ನಿರ್ಧಾರದಿಂದಾಗಿ ಕೆಜಿಎಫ್ ಮುಳಬಾಗಿಲು ಹಾಗೂ ಮಾವಿನನಾಡು ಶ್ರೀನಿವಾಸಪುರ ಭಾಗದ 90% ರೈತರು ಸಂಪೂರ್ಣವಾಗಿ ವಂಚಿತರಾಗಿದ್ದಾರೆ. ಮಳೆಯೂ ಇಲ್ಲದೆ ಬೆಳೆದ ಬೆಳೆಗೆ ಬೆಲೆಯೂ ಇಲ್ಲದೆ ಕಂಗಾಲಾಗಿರುವ ಕೋಲಾರ ಜಿಲ್ಲೆಯ ರೈತರ ಕೂಗಿಗೆ ಸರ್ಕಾರ ಇನ್ನಾದರೂ ಊಗೊಡುತ್ತಾ ಕೇವಲ 3 ದಿನಕ್ಕೆ ನಿಲ್ಲಿಸಿದ ನೋಂದಣಿಯನ್ನ ಮತ್ತೆ ಆರಂಭಿಸುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.